ಮೊಬೈಲಲ್ಲಿ ಸಾವಿರಾರು ನಂಬರ್ ಸೇವ್ ಮಾಡಿ ಇಟ್ಕೊಂಡಿದ್ಯಾ, ಆದರೆ ಇಂಪಾರ್ಟೆಂಟ್ 4 ನಂಬರೇ ನಿನ್ನ ಮೊಬೈಲಲ್ಲಿ ಸೇವ್ ಇಲ್ಲ. ಯಾರ ನಂಬರ್ ಬೇಕು ನಿನಗೆ? ಎಲ್ಲರ ನಂಬರ್ ಸೇವ್ ಇದೆ ನನ್ನ ಮೊಬೈಲಲ್ಲಿ. 1930 ಸೇವ್ ಮಾಡ್ಕೋ. ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ನಂಬರ್. ಯಾವುದಾದ್ರೂ ಆನ್ಲೈನ್ ಚೀಟಿಂಗ್ ಆದ್ರೆ, ಲೋನ್ ಫ್ರಾಡ್ ಆದ್ರೆ ನೀನು ಇಮಿಡಿಯೇಟ್ಲಿ ಈ ನಂಬರಿಗೆ ಕಾಲ್ ಮಾಡಿ ಕಂಪ್ಲೇಂಟ್ ಕೊಟ್ರೆ ಮನಿ ರಿಕವರಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ 139ನ ಸೇವ್ ಮಾಡ್ಕೋ. ಅದು ರೈಲ್ವೆ ಹೆಲ್ಪ್ ಲೈನ್ ನಂಬರ್. ನೀನೇನಾದರೂ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ, ಹೆಲ್ತ್ ಇಶ್ಯೂಸ್ ಆದರೆ, ಕೋಚಲ್ಲಿ ಏನಾದರೂ ಅನ್ಕಂಫರ್ಟಬಲ್ ಫೀಲ್ ಆದರೆ, ವಾಶ್ರೂಮ್ ಕ್ಲೀನ್ ಆಗಿರಲಿಲ್ಲ ಅಂದರೆ ಈ ನಂಬರಿಗೆ ಕಾಲ್ ಮಾಡಿದ್ರೆ ಅವ್ರು ಇಮಿಡಿಯೇಟ್ಲಿ ಆಕ್ಷನ್ಸ್ ತಗೊತಾರೆ. ಓ ಹೌದಾ, ನಾನು ರೈಲ್ವೇಲಿ ಏನಾದರೂ ಆದರೆ ಕಂಪ್ಲೇಂಟ್ ಕೊಡೋದೇ ಇಂಪಾಸಿಬಲ್ ಅಂತ ಅನ್ಕೊಂಡಿದ್ದೆ. ನೆಕ್ಸ್ಟ್ 1915 ಕನ್ಸ್ಯೂಮರ್ ಹೆಲ್ಪ್ ಲೈನ್ ನಂಬರ್. ನೀನು ಯಾವತ್ತಾದ್ರೂ ಆನ್ಲೈನ್ ಶಾಪಿಂಗ್ ಮಾಡಿದ್ರೆ ನಿಂಗೆ ಅಲ್ಲೇನಾದರೂ ಫ್ರಾಡ್ ಅಂತ ಅನ್ಸಿದ್ರೆ, ಅಥವಾ ನೀನು ಫಿಸಿಕಲ್ ಶಾಪಲ್ಲಿ ಶಾಪ್ ಮಾಡಬೇಕಾದ್ರೆ ಅವ್ರೇನಾದರೂ ಚೀಟ್ ಮಾಡಿದ್ರೆ ನೀನು ಇಮಿಡಿಯೇಟ್ಲಿ ಕಂಪ್ಲೇಂಟ್ ರೈಸ್ ಮಾಡ್ಬೋದು. ಕೊನೆಯದಾಗಿ 1033 ನ್ಯಾಷನಲ್ ಹೈವೇ ಹೆಲ್ಪ್ ಲೈನ್ ನಂಬರ್. ನೀನು ಯಾವತ್ತಾದ್ರೂ ಟ್ರಾವೆಲ್ ಮಾಡಬೇಕಾದ್ರೆ ಆಕ್ಸಿಡೆಂಟ್ ಆದರೆ, ಅಥವಾ ಪೆಟ್ರೋಲ್ ಖಾಲಿ ಆಯಿತು ಅಂತ ಅನ್ಕೋ, ಟೈರ್ ಪಂಚರ್ ಆಯಿತು, ಇಂಥ ಸಿಚುವೇಶನಲ್ಲಿ ನೀನು ಅವ್ರಿಗೆ ಕಾಲ್ ಮಾಡಿದ್ರೆ ಇದ್ರು ಇಮಿಡಿಯೇಟ್ಲಿ ರಿಯಾಕ್ಟ್ ಮಾಡ್ತಾರೆ ಆ್ಯಂಡ್ ನಿಮ್ಗೆ ಹೆಲ್ಪ್ ಕೂಡ ಮಾಡ್ತಾರೆ. ಹಾಗಾದ್ರೆ ಹೈವೇ ಎಮರ್ಜೆನ್ಸಿಗೆಲ್ಲ ಈ ನಂಬರ್ ಯೂಸ್ಫುಲ್ ಆಗುತ್ತೆ. ಸೊ ಈ 4 ನಂಬರ್ನ ಸೇವ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಇದೆಲ್ಲ ಇನ್ಫಾರ್ಮೇಷನ್ ಗೊತ್ತೇ ಇರಲಿಲ್ಲ ನನಗೆ. ಇಷ್ಟೆಲ್ಲ ಫೆಸಿಲಿಟಿ ಇದೆ ಅಲ್ವಾ? ಸೊ ನೀವು ಕೂಡ ನಿಮ್ಮ ಫೋನ್ನಲ್ಲಿ ಈ 4 ನಂಬರ್ನ ಸೇವ್ ಮಾಡಿಟ್ಕೊಳ್ಳಿ. ಯಾವತ್ತಾದರೂ ಎಮರ್ಜೆನ್ಸಿಗೆ ಯೂಸ್ ಆಗುತ್ತೆ. ಹಾಗೂ ಬಾಸ್ವಾಲಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಸ್ವಾಲಾ, ಬಿ ದ ಬಾಸ್.